ಈಗ ನೋಡಿದ್ರೆ ಜಂತರ್ ಮಂತರ್ನಲ್ಲಿ ಮತ್ತೆ ಪ್ರತಿಭಟನೆ ಆರಂಭ ಆಗಿದೆ. ಆದ್ರೆ ಪ್ರತಿಭಟನೆ ಅಷ್ಟೇ ಅಲ್ಲ, ರಸ್ತೆಯಲ್ಲಿ ಮಲಗಿ ವಾಹನಗಳನ್ನ ತಡೆದು ರಸ್ತೆಯಲ್ಲೇ ಕುಳಿತು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದು ಕೇಂದ್ರದ ವಿರುದ್ಧ ಆಕ್ರೋಶ ಆಗತ್ತಾ ಹೀಗೆ ಮಾಡಿದ್ರೆ? ಸಾರ್ವಜನಿಕರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಡ್ತಿದ್ದಾರೆ. ನಿನ್ನೆ ಪರಿಸ್ಥಿತಿ ಕೈ ಮೀರಿತ್ತು, ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ಹಲವರು ಕಲ್ತೂರಾಟ ನಡೆಸಿದ್ರು. ಖುದ್ದು ಕಾಕ್ರೋಚ್ ಪಾರ್ಟಿಯ ಮುಖ್ಯರೆಲ್ಲರೂ ಕೂಡ ಕರೆ ಕೊಡ್ತಾ ಇದ್ರು, ಕಲ್ಲು ತೂರಾಟ ಮಾಡಬೇಡಿ, ದಾಂಧಲೆ ಮಾಡಬೇಡಿ ಅಂತ. ಜೊತೆಗೆ ಸಂಘರ್ಷ ಮಾಡಿದಂಥವ್ರು ನಮ್ಮ ಕಡೆಯವರಲ್ಲ ಅಂತಲೂ ಕೂಡ ಹೇಳಿದ್ರು. ಕನಾಟ್ ಪ್ಲೇಸ್ನ ಎಸಿಪಿ ವಿವೇಕ್ ಭಗತ್ ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ರು ಎಸಿಪಿ. ಆದರೆ ಉದ್ರಿಕ್ತರ ಗುಂಪು ಅವರನ್ನ ಅಟ್ಟಾಡಿಸಿ ಹೊಡೆದಿದೆ. ಗಂಭೀರವಾಗಿ ಗಾಯಗೊಂಡ್ರು ಎಸಿಪಿ, ಕುಸಿದು ಬಿಟ್ರು. ಬಳಿಕ ಅವರನ್ನ ರಕ್ಷಿಸಿ ದೆಹಲಿಯ RML ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು. ಆ ಸಂದರ್ಭದಲ್ಲಿ ಆದಂತಹ ಘಟನೆ ನೋಡಿ. ಅಲ್ಲಿ ಎಸಿಪಿ ವಿವೇಕ್ ಭಗತ್ ಅವರನ್ನ ರಕ್ಷಣೆ ಮಾಡಿ ಕರ್ಕೊಂಬರಲಾಯಿತು, ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉದ್ರಿಕ್ತರ ಗುಂಪು ಅವರ ಮೇಲೆ ಹಲ್ಲೆ ಮಾಡಿದೆ. को संसद मार्ग पे बैरिकेडिंग करके और ह्यूमन चेन बना के रोकने की और समझाने की कोशिश करी, और अचानक से ही उनमें से प्लास्टिक की पानी की बोतलें और पत्थर फेंकना शुरू कर दिया. एक पत्थर आगे अभी मेरे माथे में लगा था. अभी RML हॉस्पिटल में इलाज चल रहा है. ದೆಹಲಿಯಲ್ಲಿ ಮತ್ತೆ ಭುಗಿಲೆದ್ದಿದೆ ಸಿಜೆಪಿಯ ಹೋರಾಟ. ಧರಣಿ ಉದ್ವಿಗ್ನದ ಬೆನ್ನಲ್ಲೇ ಇಂಟರ್ನೆಟ್ ಬಂದ್. ಕನಾಟ್ ಪ್ಲೇಸ್, ಟಾಲ್ಸ್ಟಾಯ್ನಲ್ಲಿ ಅಲರ್ಟ್. ನಿನ್ನೆ ಭಾರೀ ಪ್ರೊಟೆಸ್ಟ್ ಆಯಿತು ಟಾಲ್ಸ್ಟಾಯ್ ಮಾರ್ಗದಲ್ಲಿ. ಆಗಲೇ ನೋಡಿದ್ವಿ ಪೊಲೀಸರ ಮೇಲೆಲ್ಲಾದಂತಹ ಹಲ್ಲೆಯನ್ನ, ಎಸಿಪಿ ವಿವೇಕ್ ಭಗತ್ ಗಾಯಗೊಂಡಂತಹ ದೃಶ್ಯಗಳನ್ನ. ಈ ರೀತಿ ಹಲವು ಪೊಲೀಸರು ಗಾಯಗೊಂಡಿದ್ದಾರೆ. ಹೀಗಾಗಿ ಇವತ್ತು ಕೂಡ ಅಲರ್ಟ್. ಜೊತೆಗೆ ಇವತ್ತು ಹೋರಾಟ ಭುಗಿಲೆದ್ದಿದೆ. ಬೆಳಗಾಗ್ತಾ ಇದ್ದಂತೆ ಹೋರಾಟಕ್ಕಿಳಿದಂತಹ ಹಲವರು, ಅದರಲ್ಲೂ ಕೆಲವರು ರಸ್ತೆ ತಡೆದು, ಸಾರ್ವಜನಿಕ ವಾಹನಗಳನ್ನ ತಡೆದು ರಸ್ತೆ ಮಧ್ಯದಲ್ಲೇ ಕುಳಿತು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಇನ್ನು ದೆಹಲಿಯಲ್ಲಿ 16 ಮೆಟ್ರೋ ಸ್ಟೇಷನ್ಗಳನ್ನ ಬಂದ್ ಮಾಡಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ಮುಂದಿನ ಆದೇಶದವರೆಗೂ ಕೂಡ ಬಂದ್ ಮಾಡಲಾಗಿದೆ. ಜನಪದ್, ರಾಜೀವ್ ಚೌಕ್, ಪಟೇಲ್ ಚೌಕ್, ಸೆಂಟ್ರಲ್ ಸೆಕ್ರೆಟರಿಯೇಟ್ ಸೇರಿದಂತೆ 16 ನಿಲ್ದಾಣಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಆದರೆ ರಾಜೀವ್ ಚೌಕ್ ಮತ್ತು ಸೆಂಟ್ರಲ್ ಸೆಕ್ರೆಟರಿಯೇಟ್ ನಿಲ್ದಾಣಗಳಲ್ಲಿ ಇಂಟರ್ಚೇಂಜ್ ಸೌಲಭ್ಯ ಲಭ್ಯ ಇದೆ ಅಂತ DMRC ಹೇಳಿದೆ, ಡೆಲ್ಲಿ ಮೆಟ್ರೋ ಹೇಳಿದೆ. ದೆಹಲಿ ಮೆಟ್ರೋ ರೈಲ್ವೆ ನಿಗಮದಿಂದ ಈ ಮಹತ್ವದ ಪ್ರಕಟಣೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗ್ತಿದ್ದಾರೆ. ಅದರಲ್ಲಿ ಯಾರ್ಯಾರು ಬಂದು ಸೇರ್ತಾರೋ, ಇನ್ನಂತಹ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾರೋ ಅನ್ನುವಂತಹ ಆತಂಕದ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರುವುದನ್ನು ತಡೆಯುವಂತಹ, ನಿಯಂತ್ರಣ ತರುವಂತಹ ಹಿನ್ನೆಲೆಯಲ್ಲಿ ಮೆಟ್ರೋ ಮಾರ್ಗಗಳನ್ನು ಬಂದ್ ಮಾಡಿದ್ದಾರೆ. 16 ನಿಲ್ದಾಣ ತಾತ್ಕಾಲಿಕ ಬಂದ್. ನಾವು ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಹರೀಶ್, ನಾವು ನಿನ್ನೆ ಆದಂತಹ ಘಟನೆ ನೋಡ್ತಾ ಇದ್ದೀವಿ, ತೀವ್ರ ಸಂಘರ್ಷಕ್ಕೆ ಕಾರಣ ಆಗಿದೆ. ಜೊತೆಗೆ ಇವತ್ತು ಬೆಳಗಿನ ಜಾವ ಕೂಡ ರಸ್ತೆ ತಡೆದು ಸಾರ್ವಜನಿಕ ವಾಹನಗಳನ್ನೆಲ್ಲ ತಡಿತಾ ಇದ್ದಾರೆ. ಇಲ್ಲೂ ದಾರಿ ತಪ್ತಾ ಇದೆಯಾ ಹೋರಾಟ, ಅಥವಾ ಅದರ ನಡುವೆಯಲ್ಲಿ ಹಲವರು ಜನ ಸೇರ್ಕೊಳ್ತಾ ಇದ್ದಾರಾ? ಕಾಕ್ರೋಚ್ ಪಾರ್ಟಿ ಕೂಡ ಕಲ್ಲೆಸದಂತವ್ರು ತಮ್ಮವರಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಅದನ್ನ ತಡೆಯುವಂತ ಪ್ರಯತ್ನಗಳಾಗ್ತಾ ಇಲ್ವಾ? ಏನಾಗ್ತಾ ಇದೆ ಒಟ್ಟಾರೆ ಕನಾಟ್ನಲ್ಲಿ? ಪ್ರತಿಮಾ, ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಹೋರಾಟ ಏನಿದೆ, ಈ ಹೋರಾಟ ಆರಂಭ ಆಗಿ 4 ದಿವಸಗಳು ಕಳೆದಿದೆ. ಅಂದರೆ ಕಳೆದ 1 ತಿಂಗಳಿಂದಲೂ ಕೂಡ ಜಂತರ್ ಮಂತರ್ನಲ್ಲಿ ಹೋರಾಟ ನಡೀತಾ ಇತ್ತು. ಈ ಹೋರಾಟ ಒಂದು ಸಂಘರ್ಷದ ರೂಪ ಪಡೆದು ಈಗ 4 ದಿವಸಗಳು ಕಳೆದಿದೆ. ಕೇಂದ್ರ ಸರ್ಕಾರದಿಂದ ಪ್ರತಿಕ್ರಿಯೆಗಳು ಬರ್ತಾ ಇದೆ. JP ನಡ್ಡಾ ಅವರು ಏನು ಹೋರಾಟಗಾರ ವಿದ್ಯಾರ್ಥಿಗಳ ಜೊತೆ ನಾವು ಮಾತುಕತೆಯನ್ನು ಮಾಡ್ತೀವಿ, ಸರ್ಕಾರ ಚರ್ಚೆಗೆ ಸಿದ್ಧ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದೆ. ಮತ್ತೆ ಮರುಪರೀಕ್ಷೆಯನ್ನು ಮಾಡಲಾಗಿದೆ. ಮರುಪರೀಕ್ಷೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಎಲ್ಲವನ್ನು ಕೂಡ ನೀಟಾಗಿ ಪರೀಕ್ಷೆಯನ್ನ ಮಾಡಿದ್ದೇವೆ, ಯಾವುದೇ ಸಮಸ್ಯೆ ಇಲ್ಲದಲೇ ಮಾಡಿದ್ದೇವೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಹೇಳ್ತಾ ಇವೆ, ಇದು ಸಂಸತ್ನಲ್ಲಿ ಚರ್ಚೆ ಆಗಬೇಕು, ಮುಖ್ಯವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಕೂಡ ಸಂಸತ್ನಲ್ಲಿ ಧರಣಿಯನ್ನ ಮಾಡ್ತಾ ಇರುವಂತಹದ್ದು. ಇದರ ಮಧ್ಯದಲ್ಲಿ ಸಿಜೆಪಿ ಕಾರ್ಯಕರ್ತರು ಅಂದ್ರೆ ವಿದ್ಯಾರ್ಥಿಗಳ ಕೂಟ ಏನಿದೆ, ಇದು ನಿರಂತರವಾಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಬೆಂಬಲ ಕೂಡ ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಹರಿದು ಬರ್ತಾ ಇರುವಂತಹದ್ದು. ಇದರ ಮಧ್ಯದಲ್ಲಿ ಕಳೆದ 2
2-3 ದಿವಸಗಳಿಂದ ವಿದ್ಯಾರ್ಥಿಗಳು ಸಂಘರ್ಷವನ್ನ ಮಾಡ್ತಿರುವಂತಹದ್ದು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಶುರುವಾಗಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಜಂತರ್ ಮಂತರ್ನಲ್ಲಿದ್ದಂಥ ವಿದ್ಯಾರ್ಥಿಗಳು ಏಕಾಏಕಿ ಟಾಲ್ಸ್ಟಾಯ್ ಮಾರ್ಗಕ್ಕೆ ನುಗ್ಗಿ ಬರ್ತಾರೆ. ನುಗ್ಗಿ ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತ ಪ್ರಯತ್ನವನ್ನು ಮಾಡ್ತಾರೆ. ತಡೆದಂತಹ ಪೊಲೀಸರ ಮೇಲೆ ದಾಳಿಯನ್ನ ಈ ಪ್ರತಿಭಟನಾಕಾರರು ಮಾಡುವಂತಹದ್ದು. ಬಹುಮುಖ್ಯವಾಗಿ ACP ವಿವೇಕ್ ಭಗತ್ ಅಂದ್ರೆ ಕನ್ನಡ ಪ್ಲೇಸ್ ನ ಭದ್ರತೆಯನ್ನ ನೋಡ್ಕೊಳ್ತಿದ್ದಂತಹ ವಿವೇಕ್ ಭಗತ್ ಅವರನ್ನ ಏಕಾಏಕಿ ವಿದ್ಯಾರ್ಥಿಗಳು ಥಳಿಸಿರುವಂತದ್ದು. ಅದಷ್ಟೇ ಅಲ್ಲ, ಇನ್ನಿತರ ಕಾನ್ಸ್ಟೇಬಲ್ಗಳಾಗಿರ್ಬೋದು, ಜೊತೆಗೆ ಇನ್ಸ್ಪೆಕ್ಟರ್ಗಳ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಸುಮಾರು ಐದು ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿರುವಂತ ಅವ್ರನ್ನ RML ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಅಂದ್ರೆ ಹೋರಾಟ ದಾರಿ ತಪ್ಪಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ CJP ನೇತೃತ್ವ ವಹಿಸಿರ್ತಕ್ಕಂತಹ ನಾಯಕರುಗಳು ಹೇಳ್ತಾರೆ, ಇದು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇರೋದಲ್ಲ, ಈ ಹೋರಾಟದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ದಾರಿಯನ್ನ ತಪ್ಪಿಸ್ಲಿಕ್ಕೆ ಕೆಲವೊಂದಿಷ್ಟು ಕಿಡಿಗೇಳಿಗಳು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ದೆಹಲಿ ಪೊಲೀಸರು ಕೂಡ ಇದೇ ರೀತಿಯಾದಂತಹ ಗುಮಾನಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಏಕಾಏಕಿ ಬಂದು ರೋಡ್ಗೆ ನುಗ್ಗುವಂತಹದ್ದು, ಪೊಲೀಸರ ಮೇಲೆ ದಾಳಿ ಮಾಡುವಂತಹದ್ದು, ಸಮಾಜದ ವಿದ್ರೋಹಿ ಕೆಲಸಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಕೆಲವರು ಈ ಒಂದು ಸಂಘಟನೆಗಳಲ್ಲಿ ತೂರಿಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭವನ್ನೇ ಬಳಸಿಕೊಂಡು ಪೊಲೀಸರ ಮೇಲೆ ದಾಳಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ದೆಹಲಿ ಪೊಲೀಸರು ಅನುಮಾನವನ್ನ ವ್ಯಕ್ತಪಡಿಸಿರುವಂತಹದ್ದು. ಜೊತೆಗೆ ಸಾಕಷ್ಟು ಬೆಂಬಲ ಹರಿದು ಬರ್ತಿದೆ. ಜಂತರ್ ಮಂತರ್ನಲ್ಲಿ ಇನ್ನು ವಿದ್ಯಾರ್ಥಿಗಳು ದಿನದಿಂದ ದಿನಕ್ಕೆ ಸೇರ್ತಾ ಇದ್ದಾರೆ, ಹೆಚ್ಚಾಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ಹೆಚ್ಚು ಸೇರೋದನ್ನ ನಿಲ್ಲಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ಸಂಸತ್ ಭವನದ ಸುತ್ತಮುತ್ತ ಇರತಕ್ಕಂಥ 16 ಮೆಟ್ರೋ ಸ್ಟೇಷನ್ಗಳನ್ನ ನಿನ್ನೆ ಕೂಡ ಬಂದ್ ಮಾಡಲಾಗಿತ್ತು, ಇವತ್ತು ಕೂಡ ಬಂದ್ ಮಾಡಿರುವಂತಹದ್ದು. ಸಂಸತ್ನಲ್ಲೂ ಕೂಡ ಇವತ್ತು ವಿರೋಧ ಪಕ್ಷಗಳು ಈ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಗಳು ನಡೆಸಿವೆ. ಪ್ರತಿಮಾ.